ರಾಜಕೀಯ ಅಂದಮೇಲೆ ಅಲ್ಲಿ ರಗಳೆ ಕಾಮನ್. ಮೂಡಾ ಸೈಟ್ ಹಂಚಿಕೆ ಗೋಲ್ಮಾಲ್ ಕೂಡ ಒಂಥರ ಕಚ್ಚುಕುಳಿ ಕೊಡುವ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಾ ಇದೆ. ಸಿಎಂ ಪತ್ನಿ ಸೈಟ್ ವಾಪಸ್ ನೀಡುತ್ತಿದ್ದಂತೆ ಅತ್ತ ದೆಹಲಿಯಲ್ಲಿ ದಳಪತಿ ನಗೆ ಚಟಾಕಿಯನ್ನ ಹಾರಿಸಿದ್ದಾರೆ. ಅದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಂದ್ರ ಸಚಿವ ಕುಮಾರಣ್ಣಂದು ಸ್ಟೈಲು ಹಾಸ್ಯ ನಟ NS ರಾವ್ನಂತೆ ಕಿಲ ಕಿಲ ಅಂತ ಸಿಎಂ ವಿರುದ್ಧ ಡೈಲಾಗ್ ಹೊಡೆದ್ಬಿಟ್ರು. ಮೂಡಾಗೆ ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ನೀಡ್ತಿದ್ದಂತೆ ಇತ್ತ ದೆಹಲಿಯಲ್ಲಿ ದಳಪತಿ ಮಾಧ್ಯಮದವರ ಮುಂದೆ ನಗೆ ಚಟಾಕಿ ಆರಿಸಿದ್ದು. ಮೈಸೂರಲ್ಲಿ ಮೂಡಾ ಸೈಟ್ ಬೇಕಾ ಬ್ರದರ್ ಅಂತ ಕಿಚ್ಚಾಯಿಸಿದ್ರು. ಅದನ್ನೆಲ್ಲರಿಗೂ ಕೊಡಿಸ್ಬಿಟ್ರು ಒಳ್ಳೇದೇನಪ್ಪ. ಮೈಸೂರಲ್ಲಿ ಬೇಕಾ ಬ್ರದರ್? ಮೂಡ ಅಂದ್ರೆ ಸವಾಸ ಬೇಡ ಅಂತ. ಮೂಡ ಸವಾಸ ಬೇಡಪ್ಪ. ನಿಮ್ಗೂ ಫ್ರೀ ನಮಗೂ ಫ್ರೀ ಅಂತ ಎಲೆಕ್ಷನ್ ಟೈಮಲ್ಲಿ ಸಿದ್ದಣ್ಣನ ಡೈಲಾಗ್ ನಂತೆ ಕುಮಾರಣ್ಣ ಕೂಡ ದೊಡ್ಡ ಡೈಲಾಗ್ ಹೊಡೆದ್ಬಿಟ್ರು. ಮೂಡಾದಲ್ಲಿ ಒಂದು ಸೈಟ್ಗೆ ಮತ್ತೊಂದು ಸೈಟ್ ಫ್ರೀ ಅಂತ ಕೇಂದ್ರ ಸಚಿವರು ಕಿಚ್ಚಾಯಿಸಿದ್ರು. ಮೂಡಾದಲ್ಲಿ ಒಂದು ಸೈಟಿಗೆ ಒಂದು ಫ್ರೀ, ಒಂದು ಸೈಟಿಗೆ ಒಂದು ಫ್ರೀ. ನನ್ನನ್ನ ಸುಳ್ಳುಗಾರನು ಸಿದ್ದರಾಮಯ್ಯ ಅವರನ್ನ ಯೂಟರ್ನ್ ಸಿಎಂ ಅನ್ಬಹುದಾ, ನಿಮ್ದು ಯಾವ್ದು ರನ್ನು ಅಂತ ಮಾತಿನಲ್ಲೇ ಕುಮಾರಸ್ವಾಮಿ ಸಖತ್ ಪಂಚ್ ಕೊಟ್ಟಿದ್ದು. ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬಹುದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂತದ್ದು ಹಿಟ್ ಅಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಅಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ದು ಯಾವುದು ರನ್ನು? ಯೂಟರ್ನ್ ರನ್ನ ನಿಮ್ಮದು? ಯೂಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ ಇನ್ನ ನೆನ್ನೆಯ ತೀರ್ಮಾನಗಳಿಂದ. ಪಾಪ ನಮ್ ಸಿದ್ದರಾಮಣ್ಣವರು ಮೂಡಾ ವ್ಯೂಹದಿಂದ ತಪ್ಪಿಸಿಕೊಳ್ಳಲು ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು, ಆದ್ರೆ ತಗ್ಲಾಕೊಂಡ್ರು ಅಂತ ಕಿಚಾಯಿಸಿದ್ರು ಕೇಂದ್ರ ಸಚಿವರು. ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದವರು ಕಳೆದ 3 ತಿಂಗಳಲ್ಲಿ ಈಗ ಏಕಾಏಕಿ ನಮಗೆ ಸೈಟೇ ಬೇಡ ವಾಪಸ್ ತಗೊಂಡ್ಬಿಡಿ ಅಂತ ಇಷ್ಟ ತರ ತೊರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರೀಗ? ಮೂಡಾಗರಣ ದಿನಕ್ಕೊಂದು ರಗಳೆ ಸೃಷ್ಟಿಸುತ್ತಿದೆ. ರಾಜಕೀಯ ಡ್ರಾಮಾ ಜೋರಾಗೇ ಇದೆ. ಈ ಸೈಟ್ ಪಾಲಿಟಿಕ್ಸ್ ಅದ್ಯಾವ ರೀತಿ ರಗಳೆ ಸೃಷ್ಟಿಸುತ್ತೋ ನಮ್ಮನ್ ಕಾಪಾಡೋ ಆ ದೇವರೇ ಬಲ್ಲ ಸ್ವಾಮಿ. ರಾಜಕೀಯ ಅಂದಮೇಲೆ ಅಲ್ಲಿ ರಗಳೆ ಕಾಮನ್. ಮೂಡಾ ಸೈಟ್ ಹಂಚಿಕೆ ಗೋಲ್ಮಾಲ್ ಕೂಡ ಒಂಥರ ಕಚ್ಚುಕುಳಿ ಕೊಡುವ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಾ ಇದೆ. ಸಿಎಂ ಪತ್ನಿ ಸೈಟ್ ವಾಪಸ್ ನೀಡುತ್ತಿದ್ದಂತೆ ಅತ್ತ ದೆಹಲಿಯಲ್ಲಿ ದಳಪತಿ ನಗೆ ಚಟಾಕಿಯನ್ನ ಹಾರಿಸಿದ್ದಾರೆ. ಅದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಂದ್ರ ಸಚಿವ ಕುಮಾರಣ್ಣಂದು ಸ್ಟೈಲು ಹಾಸ್ಯ ನಟ NS ರಾವ್ನಂತೆ ಕಿಲ ಕಿಲ ಅಂತ ಸಿಎಂ ವಿರುದ್ಧ ಡೈಲಾಗ್ ಹೊಡೆದ್ಬಿಟ್ರು. ಮೂಡಾಗೆ ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ನೀಡ್ತಿದ್ದಂತೆ ಇತ್ತ ದೆಹಲಿಯಲ್ಲಿ ದಳಪತಿ ಮಾಧ್ಯಮದವರ ಮುಂದೆ ನಗೆ ಚಟಾಕಿ ಆರಿಸಿದ್ದು. ಮೈಸೂರಲ್ಲಿ ಮೂಡಾ ಸೈಟ್ ಬೇಕಾ ಬ್ರದರ್ ಅಂತ ಕಿಚ್ಚಾಯಿಸಿದ್ರು. ಅದನ್ನೆಲ್ಲರಿಗೂ ಕೊಡಿಸ್ಬಿಟ್ರು ಒಳ್ಳೇದೇನಪ್ಪ. ಮೈಸೂರಲ್ಲಿ ಬೇಕಾ ಬ್ರದರ್? ಮೂಡ ಅಂದ್ರೆ ಸವಾಸ ಬೇಡ ಅಂತ. ಮೂಡ ಸವಾಸ ಬೇಡಪ್ಪ. ನಿಮ್ಗೂ ಫ್ರೀ ನಮಗೂ ಫ್ರೀ ಅಂತ ಎಲೆಕ್ಷನ್ ಟೈಮಲ್ಲಿ ಸಿದ್ದಣ್ಣನ ಡೈಲಾಗ್ ನಂತೆ ಕುಮಾರಣ್ಣ ಕೂಡ ದೊಡ್ಡ ಡೈಲಾಗ್ ಹೊಡೆದ್ಬಿಟ್ರು. ಮೂಡಾದಲ್ಲಿ ಒಂದು ಸೈಟ್ಗೆ ಮತ್ತೊಂದು ಸೈಟ್ ಫ್ರೀ ಅಂತ ಕೇಂದ್ರ ಸಚಿವರು ಕಿಚ್ಚಾಯಿಸಿದ್ರು. ಮೂಡಾದಲ್ಲಿ ಒಂದು ಸೈಟಿಗೆ ಒಂದು ಫ್ರೀ, ಒಂದು ಸೈಟಿಗೆ ಒಂದು ಫ್ರೀ. ನನ್ನನ್ನ ಸುಳ್ಳುಗಾರನು ಸಿದ್ದರಾಮಯ್ಯ ಅವರನ್ನ ಯೂಟರ್ನ್ ಸಿಎಂ ಅನ್ಬಹುದಾ, ನಿಮ್ದು ಯಾವ್ದು ರನ್ನು ಅಂತ ಮಾತಿನಲ್ಲೇ ಕುಮಾರಸ್ವಾಮಿ ಸಖತ್ ಪಂಚ್ ಕೊಟ್ಟಿದ್ದು. ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬಹುದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂತದ್ದು ಹಿಟ್ ಅಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಅಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ದು ಯಾವುದು ರನ್ನು? ಯೂಟರ್ನ್ ರನ್ನ ನಿಮ್ಮದು? ಯೂಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ ಇನ್ನ ನೆನ್ನೆಯ ತೀರ್ಮಾನಗಳಿಂದ. ಪಾಪ ನಮ್ ಸಿದ್ದರಾಮಣ್ಣವರು ಮೂಡಾ ವ್ಯೂಹದಿಂದ ತಪ್ಪಿಸಿಕೊಳ್ಳಲು ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು, ಆದ್ರೆ ತಗ್ಲಾಕೊಂಡ್ರು ಅಂತ ಕಿಚಾಯಿಸಿದ್ರು ಕೇಂದ್ರ ಸಚಿವರು. ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದವರು ಕಳೆದ 3 ತಿಂಗಳಲ್ಲಿ ಈಗ ಏಕಾಏಕಿ ನಮಗೆ ಸೈಟೇ ಬೇಡ ವಾಪಸ್ ತಗೊಂಡ್ಬಿಡಿ ಅಂತ ಇಷ್ಟ ತರ ತೊರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರೀಗ? ಮೂಡಾಗರಣ ದಿನಕ್ಕೊಂದು ರಗಳೆ ಸೃಷ್ಟಿಸುತ್ತಿದೆ. ರಾಜಕೀಯ ಡ್ರಾಮಾ ಜೋರಾಗೇ ಇದೆ. ಈ ಸೈಟ್ ಪಾಲಿಟಿಕ್ಸ್ ಅದ್ಯಾವ ರೀತಿ ರಗಳೆ ಸೃಷ್ಟಿಸುತ್ತೋ ನಮ್ಮನ್ ಕಾಪಾಡೋ ಆ ದೇವರೇ ಬಲ್ಲ ಸ್ವಾಮಿ. ರಾಜಕೀಯ ಅಂದಮೇಲೆ ಅಲ್ಲಿ ರಗಳೆ ಕಾಮನ್. ಮೂಡಾ ಸೈಟ್ ಹಂಚಿಕೆ ಗೋಲ್ಮಾಲ್ ಕೂಡ ಒಂಥರ ಕಚ್ಚುಕುಳಿ ಕೊಡುವ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಾ ಇದೆ.
ಸಿಎಂ ಪತ್ನಿ ಸೈಟ್ ವಾಪಸ್ ನೀಡುತ್ತಿದ್ದಂತೆ ಅತ್ತ ದೆಹಲಿಯಲ್ಲಿ ದಳಪತಿ ನಗೆಟ್ ಚಟಾಕಿಯನ್ನ ಹಾರಿಸಿದ್ದಾರೆ. ಅದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಇಲ್ಲಿ ನೋಡ್ರಪ್ಪ, ಕೇಂದ್ರ ಸಚಿವ ಕುಮಾರಣ್ಣಂದು ಸ್ಟೈಲು ಹಾಸ್ಯ ನಟ NS ರಾವ್ನಂತೆ ಕಿಲ ಕಿಲ ಅಂತ ಸಿಎಂ ವಿರುದ್ಧ ಡೈಲಾಗ್ ಹೊಡೆದ್ಬಿಟ್ರು. ಮೂಡಾಗೆ ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ನೀಡ್ತಿದ್ದಂತೆ ಇತ್ತ ದೆಹಲಿಯಲ್ಲಿ ದಳಪತಿ ಮಾಧ್ಯಮದವರ ಮುಂದೆ ನಗೆ ಚಟಾಕಿ ಆರಿಸಿದ್ದು. ಮೈಸೂರಲ್ಲಿ ಮೂಡ ಸೈಟ್ ಬೇಕಾ ಬ್ರದರ್ ಅಂತ ಕಿಚ್ಚಾಯಿಸಿದ್ರು. ಅದನ್ನೆಲ್ಲರಿಗೂ ಕೊಡಿಸ್ಬಿಟ್ರೆ ಒಳ್ಳೇದೇನಪ್ಪ. ಮೈಸೂರಲ್ಲಿ ಬೇಕಾ ಬ್ರದರ್? ಮೂಡ ಅಂದ್ರೆ ಸವಾಸ ಬೇಡ ಅಂತ. ಮೂಡ ಸವಾಸ ಬೇಡಪ್ಪ. ನಿಮ್ಗೂ ಫ್ರೀ ನಮಗೂ ಫ್ರೀ ಅಂತ ಎಲೆಕ್ಷನ್ ಟೈಮಲ್ಲಿ ಸಿದ್ದಣ್ಣನ ಡೈಲಾಗ್ ನಂತೆ ಕುಮಾರಣ್ಣ ಕೂಡ ದೊಡ್ಡ ಡೈಲಾಗ್ ಹೊಡೆದ್ಬಿಟ್ರು. ಮೂಡಾದಲ್ಲಿ ಒಂದು ಸೈಟ್ಗೆ ಮತ್ತೊಂದು ಸೈಟ್ ಫ್ರೀ ಅಂತ ಕೇಂದ್ರ ಸಚಿವರು ಕಿಚ್ಚಾಯಿಸಿದ್ರು. ಮೂಡದಲ್ಲಿ ಒಂದು ಸೈಟಿಗೆ ಒಂದು ಫ್ರೀ, ಒಂದು ಸೈಟಿಗೆ ಒಂದು ಫ್ರೀ. ನನ್ನನ್ನ ಸುಳ್ಳುಗಾರನು ಸಿದ್ದರಾಮಯ್ಯ ಅವರನ್ನ ಯೂಟರ್ನ್ ಸಿಎಂ ಅನ್ಬಹುದಾ, ನಿಮ್ದು ಯಾವ್ದು ರನ್ನು ಅಂತ ಮಾತಿನಲ್ಲೇ ಕುಮಾರಸ್ವಾಮಿ ಸಖತ್ ಪಂಚ್ ಕೊಟ್ಟಿದ್ದು. ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬಹುದು. ಇನ್ನು ಮುಂದಕ್ಕೆ ನನ್ನ ನದಿ ಅಂತದ್ದು ಹಿಟ್ ಅಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಅಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ದು ಯಾವುದು ರನ್ನು? ಯೂಟರ್ನ್ ರನ್ನ ನಿಮ್ಮದು? ಯೂಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ ಇನ್ನ ನೆನ್ನೆಯ ತೀರ್ಮಾನಗಳಿಂದ? ಪಾಪ ನಮ್ ಸಿದ್ದರಾಮಣ್ಣವರು ಮೂಡ ವ್ಯೂಹದಿಂದ ತಪ್ಪಿಸಿಕೊಳ್ಳಲು ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು, ಆದ್ರೆ ತಗ್ಲಾಕೊಂಡ್ರು ಅಂತ ಕಿಚಾಯಿಸಿದ್ರು ಕೇಂದ್ರ ಸಚಿವರು. ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದವರು ಕಳೆದ 3 ತಿಂಗಳಲ್ಲಿ ಈಗ ಏಕಾಏಕಿ ನಮಗೆ ಸೈಟೇ ಬೇಡ ವಾಪಸ್ ತಗೊಂಬಿಡಿ ಅಂತ ಇಷ್ಟ ತರ ತೊರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರೀಗ? ಮೂಡಾಗರಣ ದಿನಕ್ಕೊಂದು ರಗಳೆ ಸೃಷ್ಟಿಸುತ್ತಿದೆ. ರಾಜಕೀಯ ಡ್ರಾಮಾ ಜೋರಾಗೇ ಇದೆ. ಈ ಸೈಟ್ ಪಾಲಿಟಿಕ್ಸ್ ಅದ್ಯಾವ ರೀತಿ ರಗಳೆ ಸೃಷ್ಟಿಸುತ್ತೋ ನಮ್ಮನ್ ಕಾಪಾಡೋ ಆ ದೇವ್ರೇ ಬಲ್ಲ ಸ್ವಾಮಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.